ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕನಸು ನನಸು ಮಾಡಿಕೊಳ್ಳೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೆಂಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತಹ ಶತ ಪ್ರಯತ್ನವನ್ನ ಇನ್ನೂ ಕೂಡ ಮುಂದುವರೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಗೆ ಹೋಗಿ ಒಂದಷ್ಟು ಮಾತುಕತೆಯನ್ನು ಮಾಡಿಕೊಂಡು ಬರ್ತೀನಿ, ಫೈನಲ್ ಆಗೇ ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡಂತ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಅಲ್ಲೂ ಕೂಡ ಆ ಭೇಟಿ ಸಕ್ಸಸ್ ಆಗಿಲ್ಲ. ಅಲ್ಲೂ ಕೂಡ ಸೋತ್ ಹೋಗಿದ್ದಾರೆ. ಮತ್ತೆ 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 ಸಿದ್ದರಾಮಯ್ಯ ಅವರು ಗೆಲುವನ್ನ ಪಡ್ಕೊಂಡಿದ್ದಾರೆ. ಈಗಲೂ ಕೂಡ ಸಿದ್ದರಾಮಯ್ಯ ಅವರು ಕೂಡ ಮುಂದಿದ್ದಾರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಹಿಂದಿದ್ದಾರೆ. ಹಾಗಾದ್ರೆ ಡೆಲ್ಲಿ ಭೇಟಿ ಏನಾಯ್ತು? ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲೇ ಕೂತ್ಕೊಂಡು ಅವರು ಗೆದ್ದಿದ್ದು ಹೇಗೆ? ಆದ್ರೆ ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಮತ್ತೆ ಗೆದ್ದ ರಾಮಯ್ಯ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಹೈಕಮಾಂಡ್ ಭೇಟಿ ಮಾಡಬೇಕು ಅಂತ ಹೇಳಿ ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯತ್ತ ತೆರಳಿದ್ರು. ಅದು ಕೂಡ 3-4 ಬಾರಿ ದೆಹಲಿಗೆ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಕೊನೆಗೂ ಕೂಡ ದೆಹಲಿಗೆ ಹೋಗ್ತೀನಿ ಅಂತ ಮಾಧ್ಯಮದವ್ರ ಮುಂದೆ ಹೇಳಿಕೆ ಕೊಟ್ಟು ಒಂದು ಸಂಚಲನ ಉಂಟು ಮಾಡಿ ತೆರಳಿದ್ರು. ದೆಹಲಿಯಿಂದ ಬಂದ ತಕ್ಷಣ ಗುಡ್ ನ್ಯೂಸ್ ಕೊಡ್ತಾರೇನೋ ಅಪ್ಪ ಅಂದ್ಕೊಂಡಿದ್ರಪ್ಪ ಎಲ್ಲ ಅವ್ರ ಬಣ್ಣದವರು, ಬೆಂಬಲಿಗರು, ಅಭಿಮಾನಿಗಳು ಎಲ್ಲರೂ ಕೂಡ. ಈ ಬಾರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಗುಡ್ ನ್ಯೂಸ್ ಕೊಡಬಹುದು ಅಂತ. ಆದ್ರೆ ಯಾವುದೇ ಗುಡ್ ನ್ಯೂಸ್, ನೋ, ಓನ್ಲಿ ಬ್ಯಾಡ್ ನ್ಯೂಸ್. ಮತ್ತೆ ಗೆದ್ದಿದ್ದಾರೆ ಸಿದ್ದರಾಮಯ್ಯ ಅವರು. ಯಾಕೆ ಹೆಂಗೆ ಅಂತೀರಾ? ಎಸ್ ವೀಕ್ಷಕರೇ, ಹೈಕಮಾಂಡ್ ಭೇಟಿ ಮಾಡ್ತೀನಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೋಗಿದ್ರು. ಇದರ ಜೊತೆಗೆ ಅಸ್ಸಾಂ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಜವಾಬ್ದಾರಿ ವಹಿಸಿದ್ದಾರೆ. ಆ ವಿಚಾರಕ್ಕೆ ಹೋಗ್ತಾ ಇದ್ದೀವಿ ಅಂತಾನು ಕೂಡ ಮಾತನಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು, ಅಂದ್ರೆ ಕೇಂದ್ರದಲ್ಲಿ ಈಗಾಗಲೇ ಕೂಡ ಬಜೆಟ್ ಆದ ನಂತರ ಅಧಿವೇಶನ ನಡೀತಾ ಇದೆಯಲ್ಲ, ಆ ಅಧಿವೇಶನದಲ್ಲಿ ಮೋದಿಯನ್ನ ಕಟ್ಟಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಪೂರ್ಣವಾಗಿ ಇದೇ ರಾಹುಲ್ ಗಾಂಧಿ ಅವರು ಮುಳುಗ್ ಹೋಗ್ಬಿಟ್ಟಿದ್ದಾರೆ. ಅಲ್ಲಿರುವಂತಹ ಸಂಸದರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ, ಅಲ್ಲಿ ಹೋರಾಟವನ್ನ ಮುಂದುವರೆಸಿದ್ದಾರೆ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಬಂದಿದ್ದಾರೆ ಅಂತ ರಾಹುಲ್ ಗಾಂಧಿ ಅದೆಲ್ಲವನ್ನ ಬಿಟ್ಬಿಟ್ಟು ಇಲ್ಲಿ ಮಾತನಾಡೋದಕ್ಕೆ ಬರ್ತಾರಾ? ನೋವೇ, ಚಾನ್ಸೇ ಇಲ್ಲ. ಡಿಸಿಎಂ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ, ಭೇಟಿಗೆ ಅವಕಾಶ ಕೊಟ್ಟೇ ಇಲ್ಲ. ಪ್ರಿಯಾಂಕಾ ಗಾಂಧಿನವರು ಭೇಟಿ ಮಾಡಿ ಏನಾದ್ರೂ ಕೂಡ ಮಾತನಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರ ಅಲ್ಲೂ ಕೂಡ ಆಗಿಲ್ಲ. ಯಾಕಂದ್ರೆ ಅಧಿವೇಶನದಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಆಗಿರೋದಲ್ಲಿ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಅವರು ಕೂಡ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಇಲ್ಲ ಸೋನಿಯಾ ಗಾಂಧಿ ಭೇಟಿ ಮಾಡ್ತೀನಿ, ಸೋನಿಯಾ ಗಾಂಧಿ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ, ನಂದೇನು ಇಲ್ಲಪ್ಪ ಇವಾಗ. ಎಲ್ಲ ಕೂಡ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಹಾಗೆ ಮುಖಂಡರು ಯಾರ್ಯಾರಿದ್ದಾರೆ ಹೈಕಮಾಂಡ್ ಲಿಸ್ಟ್ ನಲ್ಲಿ ಅವ್ರವ್ರನ್ನ ಭೇಟಿ ಮಾತನಾಡ್ಕೊಂಡು ಹೋಗಿ ಅಂದ್ರ. ಆದ್ರೆ ಮತ್ತೆ ಅದೇ ಸಪ್ಪೆ ಮೊರೆ ಹಾಕೊಂಡು ಅದೇ ಬೇಜಾರ್ ಮಾಡಿಕೊಂಡು ಹೋದ ಕಾರ್ಯನೂ ಆಗಿಲ್ಲ, ಸ್ವಕಾರ್ಯನೂ ಆಗಿಲ್ಲ, ಸ್ವಾಮಿ ಕಾರ್ಯನೂ ಕೂಡ ಆಗಿಲ್ಲ ಅಂತ ವಾಪಸ್ ಬರೋದಿಕ್ಕೆ ಸಜ್ಜಾಗ್ಬಿಟ್ಟಿದಾರಂತೆ ಡಿಸಿಎಂ ಡಿ ಕೆ ಶಿವಕುಮಾರ್. ಆದ್ರೆ ಇಲ್ಲಿ ಯಾವಾಗ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತೀನಿ ಅಂತ ಜೋರು ಧ್ವನಿಯಲ್ಲೇ ಜೋರಾಗಿ ಪ್ರಚಾರದ ರೀತಿಯಲ್ಲಿ ಎಲ್ಲರಿಗೂ ಸಾರಿ ಡಂಗೂರ ಮಾಡಿ ಹೋದ್ರಲ್ಲ, ಸಿದ್ದರಾಮಯ್ಯ ಅಲರ್ಟ್ ಆಗಿದ್ರು. ಸಿದ್ದರಾಮಯ್ಯ ಅವರು ಕೇರ್ಫುಲ್ ಆಗಿ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು ಅಂತ ಇಲ್ಲೇ ಕೂತ್ಕೊಂಡು ಬಾಣ ಬಿಟ್ಟಿದ್ರು ದೆಹಲಿಗೆ. ಯಾಕಂದ್ರೆ ಭೇಟಿ ಆದ್ರೆ ತಾನ ಇದೆಲ್ಲ ಆಗೋದು. ಭೇಟಿನೇ ಆಗಿಲ್ಲ ಅಂದ್ರೆ ಯಾವುದೇ ಬದಲಾವಣೆ ಅಲ್ಲ, ಯಾವುದೇ ಮಾತುಕತೆ ಕೂಡ ನಡೆಯೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಇಲ್ಲಿ ಕೂತ್ಕೊಂಡೆ ಅಲ್ಲಿನ ಲೆಕ್ಕಾಚಾರವನ್ನ ಇಲ್ಲೇ ಹಾಕಿದ್ರು. ಹಾಗಾಗಿ ಸಿದ್ದರಾಮಯ್ಯ ಅವರು ಏನೇ ಮಾಡಿದ್ರು ಕೂಡ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಏನಾಗಬಹುದು, ಏನಾಗಬಾರ್ದು, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಕಾಳಜಿನ ವಹಿಸಿ ಇಲ್ಲಿಂದಾನೇ ಬ್ರೇಕ್ ಹಾಕಿದ್ರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಓಟಕ್ಕೆ. ಹಾಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೇನು ವರ್ಕೌಟ್ ಆಗಲಿಲ್ಲ, ಸಿದ್ದರಾಮಯ್ಯ ಅವರು ಅನ್ಕೊಂಡಂಗೆ ಆಯ್ತು. ಹಾಗಾಗಿ ಮತ್ತೆ 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 ಸಿದ್ದರಾಮಯ್ಯ ಗೆದ್ದಿದ್ದಾರೆ. ಹಾಗಾಗಿ ಮತ್ತೆ ಗೆದ್ದ ರಾಮಯ್ಯ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.